ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ಯಾವಾಗಲೂ ವಿಶೇಷ ಪಾತ್ರ ವಹಿಸುತ್ತವೆ. ಇತರರು ಸುಲಭವಾಗಿ ದಾಟುವ ದಾರಿಗಳು ನಿಮಗೆ ಏಕೆ ಕಷ್ಟವಾಗುತ್ತವೆ ಎಂದು ನೀವು ಹಲವಾರು ಬಾರಿ ಯೋಚಿಸಿದ್ದಿರಬಹುದು. ಆದರೆ ಇದರ ಹಿಂದೆ ಒಂದು ಗಾಢವಾದ ಕಾರಣ ಇದೆ. ಮಕರ ರಾಶಿಯವರು ಸಾಮಾನ್ಯ ವ್ಯಕ್ತಿಗಳಂತೆ ರೂಪುಗೊಳ್ಳಲು ಬಂದವರಲ್ಲ. ನಿಮ್ಮ ಆತ್ಮವು ಶ್ರಮದ ಮೂಲಕ ಪಕ್ವವಾಗಲು ಮತ್ತು ಅನುಭವದ ಮೂಲಕ ಬಲಿಷ್ಠವಾಗಲು ಬಂದಿರುವುದು. 2026ನೇ ವರ್ಷ ಈ ಸತ್ಯವನ್ನು ನಿಮಗೆ ಮತ್ತೊಮ್ಮೆ ಸ್ಪಷ್ಟವಾಗಿ ತೋರಿಸಲಿದೆ. ಈ ವರ್ಷ ನಿಮ್ಮ ರಾಶ್ಯಾಧಿಪತಿ ಶನಿದೇವನು ಮೌನವಾಗಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸುತ್ತಿರುತ್ತಾನೆ. ಅವನು ತಕ್ಷಣ ಫಲ ನೀಡುವುದಿಲ್ಲ, ಆದರೆ ನಿಮ್ಮ ಉದ್ದೇಶ, ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ನೈತಿಕತೆಯನ್ನು ಪರೀಕ್ಷಿಸುತ್ತಾನೆ. 2026ರಲ್ಲಿ ಸುಳ್ಳು ತಂತ್ರಗಳು, ಶಾರ್ಟ್ ಕಟ್ ಮಾರ್ಗಗಳು ಮತ್ತು ಸುಲಭ ಲಾಭದ ಆಲೋಚನೆಗಳು ನಿಮಗೆ ತೊಂದರೆ ಮಾತ್ರ ನೀಡುತ್ತವೆ. ಈ ವರ್ಷ ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಮಾತ್ರ ಶಾಶ್ವತ ಫಲ ಸಿಗುತ್ತದೆ. ಇಡೀ ವರ್ಷ ಶನಿದೇವನು ಮೀನ ರಾಶಿಯಲ್ಲಿ ಅಂದರೆ ನಿಮ್ಮ 3ನೇ ಮನೆಯಲ್ಲಿ ಸಂಚರಿಸುತ್ತಾನೆ. 3ನೇ ಮನೆ ಶ್ರಮ, ಧೈರ್ಯ, ಸಂವಹನ ಮತ್ತು ಸ್ವಂತ ಪ್ರಯತ್ನದ ಸಂಕೇತವಾಗಿದೆ. ಇದರ ಅರ್ಥ ಸ್ಪಷ್ಟವಾಗಿದೆ. ನೀವು ನಿಮ್ಮ ಆರಾಮ ವಲಯವನ್ನು ಬಿಟ್ಟು ಹೊರಗೆ ಬರಬೇಕು. ನಿಮ್ಮಲ್ಲಿ ಇರುವ ಸಾಮರ್ಥ್ಯವನ್ನು ಹೊರತೆಗೆದುಕೊಳ್ಳಬೇಕು. ಅದೃಷ್ಟದ ಮೇಲೆ ನಂಬಿಕೆ ಇಟ್ಟುಕೊಂಡು ಕಾಯುವ ಸಮಯ ಇದು ಅಲ್ಲ. ನೀವು ಮುಂದೆ ಹೆಜ್ಜೆ ಇಟ್ಟಾಗ ಮಾತ್ರ ದಾರಿ ತೆರೆಯುತ್ತದೆ. 2026ರ ಆರಂಭ ನಿಮಗೆ ಸ್ವಲ್ಪ ಗೊಂದಲಕಾರಿಯಾಗಿರಬಹುದು. ಜನವರಿ ತಿಂಗಳಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಸೂರ್ಯ, ಬುಧ, ಮಂಗಳ ಮತ್ತು ಶುಕ್ರ ಗ್ರಹಗಳು ಒಟ್ಟಾಗಿ ನೆಲೆಸುತ್ತವೆ. 12ನೇ ಮನೆ ವ್ಯಯ, ಏಕಾಂತ ಮತ್ತು ಅಂತರಂಗದ ಸಂಕೇತವಾಗಿದೆ. ಈ ಸಮಯದಲ್ಲಿ ನೀವು ಬಹಳ ಶ್ರಮ ಪಡುತ್ತಿದ್ದರೂ ಫಲ ಕಾಣಿಸದಂತೆ ಅನಿಸಬಹುದು. ಹಣ ಕೈಯಲ್ಲಿ ನಿಲ್ಲದೆ ಹೋಗಬಹುದು. ಮನಸ್ಸಿನಲ್ಲಿ ಏನೋ ಖಾಲಿತನದ ಭಾವನೆ ಮೂಡಬಹುದು. ನೀವು ಓಡುತ್ತಿದ್ದರೂ ಒಂದೇ ಜಾಗದಲ್ಲಿದ್ದಂತೆ ಅನುಭವವಾಗಬಹುದು. ಈ ಅವಧಿಯಲ್ಲಿ ನೀವು ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು. ಇದು ಶಾಶ್ವತ ಸ್ಥಿತಿ ಅಲ್ಲ, ಇದು ಕೇವಲ ಶೋಧನೆಯ ಹಂತ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸದೆ ಹೋದರೆ ದಣಿವು ಹೆಚ್ಚಾಗುತ್ತದೆ. ಆದರೆ ಇದೇ ಸಮಯವನ್ನು ಆತ್ಮಪರಿಶೀಲನೆಗೆ ಬಳಸಿಕೊಂಡರೆ ಮುಂದಿನ ತಿಂಗಳುಗಳಿಗೆ ಬಲವಾದ ಅಡಿಪಾಯ ನಿರ್ಮಾಣವಾಗುತ್ತದೆ. ಆರೋಗ್ಯದ ವಿಷಯದಲ್ಲಿ ವರ್ಷದ ಮೊದಲ 5 ತಿಂಗಳುಗಳು ಅತ್ಯಂತ ಮುಖ್ಯವಾಗಿವೆ. ಜನವರಿಯಿಂದ ಮೇ ತಿಂಗಳವರೆಗೆ ನಿಮ್ಮ ರೋಗನಿರೋಧಕ ಶಕ್ತಿ ಸ್ವಲ್ಪ ದುರ್ಬಲವಾಗಬಹುದು. ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಸಮಸ್ಯೆಗಳು ಮರುಮರು ಕಾಣಿಸಿಕೊಳ್ಳಬಹುದು. ಶೀತ, ಕೆಮ್ಮು, ಜ್ವರ ಮತ್ತು ಉಸಿರಾಟದ ತೊಂದರೆಗಳು ಕಾಡಬಹುದು. ವಿಶೇಷವಾಗಿ ಈಗಾಗಲೇ ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಇರುವವರು ಹೆಚ್ಚಿನ ಜಾಗ್ರತೆ ವಹಿಸಬೇಕು. ದೇಹದ ಜೊತೆಗೆ ಮನಸ್ಸಿನ ಮೇಲೂ ಇದರ ಪ್ರಭಾವ ಬೀರುತ್ತದೆ. ಕಾರಣವಿಲ್ಲದ ಆತಂಕ, ಏನೋ ತಪ್ಪಾಗಿ ಬಿಡುತ್ತದೆ ಎಂಬ ಭಯ ಮತ್ತು ಅಸ್ಥಿರ ಚಿಂತನೆಗಳು ನಿಮ್ಮನ್ನು ಕಾಡಬಹುದು. ರಾತ್ರಿ ನಿದ್ರೆ ಸರಿಯಾಗಿ ಆಗದಿರಬಹುದು. ನಿಮ್ಮೊಳಗೆ ಏನೋ ನಡೆಯಬೇಕು ಎಂಬ ತವಕ ಇರುತ್ತದೆ, ಆದರೆ ಏನೂ ನಡೆಯದಂತೆ ಕಾಣಬಹುದು. ಇದು ಗ್ರಹಗಳ ಪ್ರಭಾವ. ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ. ಈ ವರ್ಷ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಸರಳ ಆದರೆ ಪರಿಣಾಮಕಾರಿ ಮಾರ್ಗ ಇದೆ. ನೀವು ಚಲಿಸಬೇಕು. ಶನಿ 3ನೇ ಮನೆಯಲ್ಲಿ ಇರುವುದರಿಂದ ಶ್ರಮವೇ ನಿಮ್ಮ ರಕ್ಷಣೆ. ಬೆಳಿಗ್ಗೆ ಬೇಗ ಎದ್ದು ಕನಿಷ್ಠ ಅರ್ಧ ಗಂಟೆ ನಡೆಯುವುದು ನಿಮ್ಮ ಆರೋಗ್ಯಕ್ಕೆ ಔಷಧಿಯಂತೆ ಕೆಲಸ ಮಾಡುತ್ತದೆ. ನೀವು ಸೋಮಾರಿತನಕ್ಕೆ ಶರಣಾದರೆ ದೇಹ ತಕ್ಷಣ ಪ್ರತಿಕ್ರಿಯಿಸುತ್ತದೆ. ಆದರೆ ನೀವು ಚಲಿಸಿದರೆ ದೇಹ ಮತ್ತು ಮನಸ್ಸು ಎರಡೂ ಸಹಕಾರ ನೀಡುತ್ತವೆ. ಹಣಕಾಸಿನ ವಿಷಯದಲ್ಲಿ 2026 ಒಂದು ಏರಿಳಿತಗಳ ವರ್ಷವಾಗಿದೆ. ವರ್ಷದ ಬಹುಪಾಲು ಸಮಯ ರಾಹುವಿನ ಪ್ರಭಾವ ನಿಮ್ಮ ಧನಸ್ಥಾನಕ್ಕೆ ಬೀಳುತ್ತದೆ. ಇದರಿಂದ ನೀವು ದೊಡ್ಡ ಕನಸುಗಳನ್ನು ಕಾಣುವಿರಿ. ತ್ವರಿತವಾಗಿ ಶ್ರೀಮಂತನಾಗಬೇಕು ಎಂಬ ಆಸೆ ಹೆಚ್ಚಾಗುತ್ತದೆ. ಆದರೆ ಈ ಆಸೆಯೇ ನಿಮ್ಮನ್ನು ತಪ್ಪು ನಿರ್ಧಾರಗಳತ್ತ ಕರೆದೊಯ್ಯಬಹುದು. ವರ್ಷದ ಆರಂಭದಲ್ಲಿ ಹಣ ಬರುತ್ತದೆ, ಆದರೆ ಅದು ಉಳಿಯುವುದಿಲ್ಲ. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯ ಸಂಬಂಧಿತ ಸಮಸ್ಯೆ ಬರಬಹುದು. ಮನೆ ದುರಸ್ತಿ ಅಥವಾ ಅಗತ್ಯ ಕೆಲಸಗಳಿಗೆ ದೊಡ್ಡ ಮೊತ್ತ ಖರ್ಚಾಗಬಹುದು. ಈ ಸಮಯದಲ್ಲಿ ಉಳಿತಾಯ ಮುರಿಯುವ ಆಲೋಚನೆ ಬರಬಹುದು, ಆದರೆ ಸಾಧ್ಯವಾದಷ್ಟು ಅದನ್ನು ಮುಂದೂಡುವುದು ಒಳಿತು. ಈ ವರ್ಷ ಹಣಕಾಸು ವಿಷಯದಲ್ಲಿ ಇತರರ ಸಲಹೆಗಳಿಗೆ ಅತಿಯಾಗಿ ಅವಲಂಬಿಸಬೇಡಿ. ವಿಶೇಷವಾಗಿ ಸ್ನೇಹಿತರ ಸಲಹೆಯೆಂದು ನಂಬಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ನಿಮ್ಮ ನಿರ್ಧಾರಗಳು ನಿಧಾನವಾಗಿದ್ದರೂ ದೃಢವಾಗಿರಲಿ. ಈ ವರ್ಷ ಜೂಜು ಅಥವಾ ಅಪಾಯಕಾರಿ ಹೂಡಿಕೆಗಳು ನಿಮಗೆ ಅನುಕೂಲಕರವಲ್ಲ. ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ 2026 ನಿಮ್ಮಿಂದ ಸಹನೆ ಮತ್ತು ಜಾಣ್ಮೆ ಎರಡನ್ನೂ ಬೇಡುತ್ತದೆ. ಉದ್ಯೋಗದಲ್ಲಿರುವವರಿಗೆ ವರ್ಷದ ಆರಂಭ ಒತ್ತಡದಾಯಕವಾಗಿರಬಹುದು. ಕೆಲಸದ ಸ್ಥಳದಲ್ಲಿ ರಾಜಕೀಯ, ತಪ್ಪು ಆರೋಪಗಳು ಅಥವಾ ಅರ್ಥವಿಲ್ಲದ ಟೀಕೆಗಳು ಎದುರಾಗಬಹುದು. ನೀವು ಸಾಕಷ್ಟು ಶ್ರಮ ಪಡುತ್ತಿದ್ದರೂ ಅದಕ್ಕೆ ಮೌಲ್ಯ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಈ ಸಮಯದಲ್ಲಿ ಕೆಲಸ ಬಿಡಬೇಕೆಂಬ ಆಲೋಚನೆ ಬರಬಹುದು, ಆದರೆ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮಾರ್ಚ್ ತಿಂಗಳವರೆಗೆ ತಾಳ್ಮೆ ವಹಿಸುವುದು ಅತ್ಯಂತ ಮುಖ್ಯ.
ಈ ಅವಧಿ ಮುಗಿದ ನಂತರ ನಿಮ್ಮ ಪರಿಸ್ಥಿತಿಗಳು ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗಲಾರಂಭಿಸುತ್ತವೆ. ನಿಮ್ಮ ಶ್ರಮ ಗಮನಕ್ಕೆ ಬರುತ್ತದೆ. ನಿಮ್ಮ ಸ್ಥಾನಮಾನ ಬಲವಾಗುತ್ತದೆ. ವ್ಯಾಪಾರಿಗಳಿಗೆ ಈ ವರ್ಷ ಹೊಸ ದಿಕ್ಕಿನ ಸೂಚನೆ ನೀಡುತ್ತದೆ. ಹಳೆಯ ನಷ್ಟದ ವ್ಯವಹಾರಗಳಲ್ಲಿ ಅಂಟಿಕೊಂಡಿರುವವರು ಅವುಗಳಿಂದ ಹೊರಬರುವ ಯೋಚನೆ ಮಾಡಬಹುದು. ಹೊಸ ಆರಂಭಕ್ಕೆ ಇದು ಸೂಕ್ತ ವರ್ಷ. ಆದರೆ ಪ್ರತಿಯೊಂದು ಹೆಜ್ಜೆಯೂ ಯೋಚಿಸಿ ಇಡಬೇಕು. ದಾಖಲೆ ಕೆಲಸದಲ್ಲಿ ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ತಪ್ಪು ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಸಂಬಂಧಗಳ ವಿಷಯದಲ್ಲಿ 2026 ನಿಮಗೆ ಮಿಶ್ರ ಅನುಭವಗಳನ್ನು ನೀಡುತ್ತದೆ. ವರ್ಷದ ಆರಂಭದಲ್ಲಿ ಕೆಲಸ ಮತ್ತು ಜವಾಬ್ದಾರಿಗಳ ಒತ್ತಡದಿಂದ ಕುಟುಂಬಕ್ಕೆ ಸಮಯ ಕಡಿಮೆಯಾಗಬಹುದು. ಇದರಿಂದ ಮನೆಯವರಲ್ಲಿ ಅಸಮಾಧಾನ ಮೂಡಬಹುದು. ಸಹೋದರ ಸಹೋದರಿಯರ ನಡುವೆ ಸಣ್ಣ ಮಾತಿನ ಸಂಘರ್ಷಗಳು ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಮಾತಿನ ಶೈಲಿ ಬಹಳ ಮುಖ್ಯವಾಗುತ್ತದೆ. ಜೂನ್ ತಿಂಗಳ ನಂತರ ಪರಿಸ್ಥಿತಿ ಸ್ಪಷ್ಟವಾಗಿ ಬದಲಾಗುತ್ತದೆ. ಗುರುನ ಅನುಗ್ರಹದಿಂದ ಸಂಬಂಧಗಳಲ್ಲಿ ಮೃದುವು ಮತ್ತು ಸ್ಥಿರತೆ ಬರುತ್ತದೆ. ಅವಿವಾಹಿತರಿಗೆ ವಿವಾಹದ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಈಗಾಗಲೇ ವಿವಾಹವಾದವರಿಗೆ ಪರಸ್ಪರ ಅರ್ಥಮಾಡಿಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳುವ ಮನೋಭಾವ ಮೂಡುತ್ತದೆ. ಮಕರ ರಾಶಿಯ ಮಹಿಳೆಯರಿಗೆ 2026 ಒಂದು ಆಂತರಿಕ ಬದಲಾವಣೆಯ ವರ್ಷವಾಗಿದೆ. ವರ್ಷದ ಮೊದಲ ಭಾಗದಲ್ಲಿ ಮನೆ ಮತ್ತು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಬಹುದು. ನೀವು ಎಲ್ಲರಿಗಾಗಿ ಮಾಡುತ್ತಿದ್ದರೂ ನಿಮ್ಮನ್ನು ಯಾರೂ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸುವುದು ಅತ್ಯಂತ ಅಗತ್ಯ. ಜೂನ್ ನಂತರ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಪ್ರವೇಶಿಸುತ್ತದೆ. ಪತಿಯ ಬೆಂಬಲ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತದೆ. ವರ್ಷದ ಕೊನೆಯ ಭಾಗದಲ್ಲಿ ಅನೇಕ ಮಹಿಳೆಯರು ಸ್ವಂತ ಆದಾಯದ ಬಗ್ಗೆ ಯೋಚನೆ ಮಾಡಬಹುದು. ಮನೆಯಿಂದಲೇ ಕೆಲಸ ಮಾಡುವ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು 2026 ಮೊದಲ ಭಾಗದ ಕಥೆ. ಇದು ಪರೀಕ್ಷೆಯ ಹಂತ. ಈ ಹಂತವನ್ನು ತಾಳ್ಮೆಯಿಂದ ದಾಟಿದವರು ವರ್ಷದ ಉಳಿದ ಭಾಗದಲ್ಲಿ ಸಂಪೂರ್ಣ ವಿಭಿನ್ನ ಜೀವನವನ್ನು ಅನುಭವಿಸುತ್ತಾರೆ. ವರ್ಷದ ಮೊದಲ ಭಾಗದಲ್ಲಿ ನೀವು ಅನುಭವಿಸಿದ ಗೊಂದಲ ಮತ್ತು ಅಸಮಾಧಾನವು ಯಾಕೆ ಅಗತ್ಯವಾಗಿತ್ತು ಎಂಬುದು ವರ್ಷದ ಮಧ್ಯಭಾಗಕ್ಕೆ ಬಂದಾಗ ನಿಮಗೆ ನಿಧಾನವಾಗಿ ಅರ್ಥವಾಗತೊಡಗುತ್ತದೆ. ಜೀವನದಲ್ಲಿ ಪ್ರತಿಯೊಂದು ದೊಡ್ಡ ಬದಲಾವಣೆಯಿಗೂ ಮುನ್ನ ಒಂದು ಮೌನದ ಹಂತ ಬರುತ್ತದೆ. 2026 ಮೊದಲ ತಿಂಗಳುಗಳು ಆ ಮೌನದ ಹಂತವಾಗಿದ್ದವು. ಆದರೆ ಜೂನ್ ತಿಂಗಳ ನಂತರ ಪರಿಸ್ಥಿತಿ ಸ್ಪಷ್ಟವಾಗಿ ಚಲನೆ ಪಡೆಯುತ್ತದೆ. ಜೂನ್ 2026ರಲ್ಲಿ ದೇವಗುರು ಬೃಹಸ್ಪತಿ ಕರ್ಕ ರಾಶಿಗೆ ಪ್ರವೇಶಿಸುವುದು ಮಕರ ರಾಶಿಯವರಿಗೆ ಅತ್ಯಂತ ಮಹತ್ವದ ಘಟನೆ. ಇದು ನಿಮ್ಮ 7ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಈ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಸಹಕಾರ, ಬೆಂಬಲ ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ನೀವು ಒಬ್ಬಂಟಿಯಾಗಿ ಹೋರಾಡುತ್ತಿದ್ದ ಭಾವನೆ ಕಡಿಮೆಯಾಗುತ್ತದೆ. ನಿಮ್ಮ ಪಕ್ಕದಲ್ಲಿ ನಿಲ್ಲುವ ವ್ಯಕ್ತಿಗಳು ಸ್ಪಷ್ಟವಾಗಿ ಕಾಣಿಸುತ್ತಾರೆ. ವ್ಯವಹಾರ ಮತ್ತು ಉದ್ಯೋಗ ಎರಡೂ ಕ್ಷೇತ್ರಗಳಲ್ಲಿ ಈ ಸಮಯದಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ನೀವು ಇಷ್ಟು ದಿನ ಹಾಕಿದ ಶ್ರಮಕ್ಕೆ ಪ್ರತಿಫಲ ಸಿಗಲಾರಂಭಿಸುತ್ತದೆ. ಹೊಸ ಒಪ್ಪಂದಗಳು, ಹೊಸ ಜವಾಬ್ದಾರಿಗಳು ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಗೌರವದ ಅವಕಾಶಗಳು ಬರುತ್ತವೆ. ನೀವು ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿವೆ ಎಂಬ ಆತ್ಮವಿಶ್ವಾಸ ಮೂಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಜೂನ್ ನಂತರ ಸ್ಪಷ್ಟವಾದ ಸುಧಾರಣೆ ಕಾಣಿಸುತ್ತದೆ. ಮೊದಲ ಭಾಗದಲ್ಲಿ ಕಾಡಿದ ದೌರ್ಬಲ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ಸರಿಯಾದ ಚಿಕಿತ್ಸೆ ಮತ್ತು ಜೀವನ ಶೈಲಿಯ ಬದಲಾವಣೆಯಿಂದ ದೇಹ ಪುನಶ್ಚೇತನಗೊಳ್ಳುತ್ತದೆ. ಮನಸ್ಸು ಹೆಚ್ಚು ಶಾಂತವಾಗುತ್ತದೆ. ನೀವು ನಿಮ್ಮೊಳಗೆ ಇರುವ ಭಯಗಳನ್ನು ಬಿಟ್ಟುಕೊಡಲು ಪ್ರಾರಂಭಿಸುತ್ತೀರಿ. ಆಧ್ಯಾತ್ಮದ ಕಡೆ ಆಸಕ್ತಿ ಹೆಚ್ಚಾಗುತ್ತದೆ. ಧ್ಯಾನ, ಪ್ರಾರ್ಥನೆ ಅಥವಾ ನಿಶ್ಶಬ್ದ ಸಮಯ ನಿಮಗೆ ಒಳಿತು ಮಾಡುತ್ತದೆ. ಹಣಕಾಸಿನ ಸ್ಥಿತಿಯು ಈ ಸಮಯದಿಂದ ಬದಲಾಗತೊಡಗುತ್ತದೆ. ವರ್ಷದ ಮೊದಲ ಭಾಗದಲ್ಲಿ ಹರಿದು ಹೋದ ಹಣವನ್ನು ನೀವು ಮರಳಿ ಕಟ್ಟಿಕೊಳ್ಳುವ ಹಂತ ಆರಂಭವಾಗುತ್ತದೆ. ನಿಂತು ಹೋದ ಹಣ ವಾಪಸ್ ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ನಿಮ್ಮ ಆದಾಯದ ಮೂಲಗಳು ಸ್ಥಿರವಾಗುತ್ತವೆ. ನೀವು ಹಣವನ್ನು ಹೆಚ್ಚು ಜವಾಬ್ದಾರಿಯಿಂದ ಬಳಸಲು ಪ್ರಾರಂಭಿಸುತ್ತೀರಿ. ಸಾಲಗಳ ಬಗ್ಗೆ ಚಿಂತನೆ ಇದ್ದರೆ ಅವುಗಳನ್ನು ಕ್ರಮಬದ್ಧವಾಗಿ ತೀರಿಸುವ ಅವಕಾಶಗಳು ದೊರೆಯುತ್ತವೆ. ವರ್ಷದ 2ನೇ ಭಾಗದಲ್ಲಿ ವಿಶೇಷವಾಗಿ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳುಗಳು ಆಸ್ತಿ ವ್ಯವಹಾರಗಳಿಗೆ ಅನುಕೂಲಕರವಾಗಿರುತ್ತವೆ. ಮನೆ ಖರೀದಿ, ಜಮೀನು ಮಾರಾಟ ಅಥವಾ ದೀರ್ಘಕಾಲೀನ ಹೂಡಿಕೆಗಳ ವಿಚಾರದಲ್ಲಿ ಒಳ್ಳೆಯ ಫಲಿತಾಂಶಗಳು ಕಾಣಿಸಿಕೊಳ್ಳಬಹುದು. ಆದರೆ ಪ್ರತಿಯೊಂದು ದಾಖಲೆ ಮತ್ತು ಒಪ್ಪಂದವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಅತ್ಯಂತ ಮುಖ್ಯ. ಉದ್ಯೋಗದಲ್ಲಿರುವವರಿಗೆ ವರ್ಷದ 2ನೇ ಭಾಗದಲ್ಲಿ ಸ್ಥಿರತೆ ಬರುತ್ತದೆ. ನಿಮ್ಮ ಮೇಲೆ ಇದ್ದ ಒತ್ತಡ ಕಡಿಮೆಯಾಗುತ್ತದೆ. ನಿಮ್ಮ ಕೆಲಸದ ಗುಣಮಟ್ಟವನ್ನು ಗುರುತಿಸುವವರು ಹೆಚ್ಚಾಗುತ್ತಾರೆ. ಕೆಲವರಿಗೆ ಬಡ್ತಿ ಅಥವಾ ಜವಾಬ್ದಾರಿ ಹೆಚ್ಚುವ ಸಾಧ್ಯತೆಯಿದೆ. ನೀವು ಕೆಲಸದ ಬಗ್ಗೆ ಹೆಚ್ಚು ಸ್ಪಷ್ಟತೆ ಹೊಂದಿರುತ್ತೀರಿ. ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದು ನಿಮಗೆ ಚೆನ್ನಾಗಿ ತಿಳಿಯುತ್ತದೆ. ಜುಲೈಯಿಂದ ಸೆಪ್ಟೆಂಬರ್ ನಡುವೆ ಒಂದು ಎಚ್ಚರಿಕೆ ಅಗತ್ಯ. ಈ ಸಮಯದಲ್ಲಿ ಸಹೋದ್ಯೋಗಿಗಳೊಂದಿಗೆ ಅತಿಯಾದ ಆತ್ಮೀಯತೆ ಅಥವಾ ಅನಗತ್ಯ ವಾಗ್ವಾದಗಳನ್ನು ತಪ್ಪಿಸುವುದು ಒಳಿತು.
ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ಕಡಿಮೆ ಮಾತನಾಡಿ ಹೆಚ್ಚು ಕೆಲಸ ಮಾಡುವ ಮನೋಭಾವ ನಿಮಗೆ ಲಾಭ ತರುತ್ತದೆ. ವ್ಯಾಪಾರಿಗಳಿಗೆ ವರ್ಷದ 2ನೇ ಭಾಗವು ಬೆಳವಣಿಗೆಯ ಸಂಕೇತವಾಗಿದೆ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ನೀವು ತೆಗೆದುಕೊಳ್ಳುವ ರಿಸ್ಕ್ಗಳು ಲೆಕ್ಕಾಚಾರದಿಂದ ಕೂಡಿದ್ದರೆ ಅವು ಉತ್ತಮ ಫಲ ನೀಡುತ್ತವೆ. ಆದರೆ ಅವಸರದ ನಿರ್ಧಾರಗಳು ಇನ್ನೂ ಅಪಾಯಕಾರಿಯಾಗಬಹುದು. ಶನಿ ನಿಮ್ಮನ್ನು ನಿಧಾನವಾದ ಆದರೆ ಸ್ಥಿರ ಬೆಳವಣಿಗೆಯ ಕಡೆ ಕರೆದೊಯ್ಯುತ್ತಿದ್ದಾನೆ. ಸಂಬಂಧಗಳ ವಿಷಯದಲ್ಲಿ ವರ್ಷದ 2ನೇ ಭಾಗ ಹೆಚ್ಚು ಹಿತಕರವಾಗಿರುತ್ತದೆ. ವಿವಾಹಿತರಿಗೆ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ನೀವು ನಿಮ್ಮ ಸಂಗಾತಿಯ ಬೆಂಬಲವನ್ನು ಸ್ಪಷ್ಟವಾಗಿ ಅನುಭವಿಸುತ್ತೀರಿ. ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತದೆ. ಹಳೆಯ ಮನಸ್ತಾಪಗಳು ನಿಧಾನವಾಗಿ ಕರಗುತ್ತವೆ. ನಿಮ್ಮ ಮಾತುಗಳಲ್ಲಿ ಮೃದುವು ಬಂದರೆ ಸಂಬಂಧಗಳು ಇನ್ನಷ್ಟು ಸುಧಾರಿಸುತ್ತವೆ. ಅವಿವಾಹಿತರಿಗೆ ಜೂನ್ ನಂತರ ವಿವಾಹ ಸಂಬಂಧಿತ ಮಾತುಕತೆಗಳು ಗಂಭೀರವಾಗುತ್ತವೆ. ಸೂಕ್ತ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಕುಟುಂಬದ ಒಪ್ಪಿಗೆ ದೊರೆಯುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ. ಆದರೆ ತಾಳ್ಮೆ ಅತ್ಯಂತ ಮುಖ್ಯ. ಯಾವುದೇ ಸಂಬಂಧವನ್ನು ಆತುರದಿಂದ ಮುನ್ನಡೆಸಬೇಡಿ. ಮಕರ ರಾಶಿಯ ಮಹಿಳೆಯರಿಗೆ ವರ್ಷದ 2ನೇ ಭಾಗ ವಿಶೇಷ ಶಕ್ತಿಯನ್ನು ನೀಡುತ್ತದೆ. ಮೊದಲ ಭಾಗದಲ್ಲಿ ನೀವು ಅನುಭವಿಸಿದ ದಣಿವು ಮತ್ತು ನಿರಾಶೆ ನಿಧಾನವಾಗಿ ದೂರವಾಗುತ್ತದೆ. ನಿಮ್ಮ ಮಾತಿಗೆ ಮನೆಯಲ್ಲಿಯೂ ಸಮಾಜದಲ್ಲಿಯೂ ಮೌಲ್ಯ ಸಿಗುತ್ತದೆ. ಪತಿಯೊಂದಿಗೆ ನಿಮ್ಮ ಸಂಬಂಧ ಹೆಚ್ಚು ಮಧುರವಾಗುತ್ತದೆ. ಆರ್ಥಿಕವಾಗಿ ಸಹಕಾರ ದೊರೆಯುತ್ತದೆ. ವರ್ಷದ ಕೊನೆಯ ಭಾಗದಲ್ಲಿ ಅನೇಕ ಮಹಿಳೆಯರು ಸ್ವಂತ ಆದಾಯದ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುತ್ತಾರೆ. ಮನೆಯಿಂದಲೇ ಕೆಲಸ ಮಾಡುವ ಅವಕಾಶಗಳು, ಸಣ್ಣ ವ್ಯಾಪಾರ ಅಥವಾ ಸೇವಾ ಚಟುವಟಿಕೆಗಳು ಆರಂಭವಾಗಬಹುದು. ಇದು ಕೇವಲ ಹಣದ ವಿಷಯವಲ್ಲ, ಇದು ನಿಮ್ಮ ಆತ್ಮಗೌರವ ಮತ್ತು ಸ್ವತಂತ್ರತೆಯ ಸಂಕೇತವಾಗಿರುತ್ತದೆ. ನೀವು ನಿಮ್ಮಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಲು ಪ್ರಾರಂಭಿಸುತ್ತೀರಿ. 2026ರ ಕೊನೆಯಲ್ಲಿ ರಾಹುವಿನ ಸ್ಥಾನ ಬದಲಾವಣೆಯಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾದ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ನೀವು ಹೆಚ್ಚು ಧೈರ್ಯಶಾಲಿಯಾಗುತ್ತೀರಿ. ನಿಮ್ಮ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇತರರು ನಿಮ್ಮ ಮಾತನ್ನು ಗಮನದಿಂದ ಕೇಳಲು ಪ್ರಾರಂಭಿಸುತ್ತಾರೆ. ನೀವು ಹಿಂದೆ ಹಿಂಜರಿದ ವಿಷಯಗಳಲ್ಲಿ ಮುಂದೆ ಹೆಜ್ಜೆ ಹಾಕುವ ಶಕ್ತಿ ಪಡೆಯುತ್ತೀರಿ. ಆದರೆ ಈ ಶಕ್ತಿಯೊಂದಿಗೆ ಜವಾಬ್ದಾರಿಯೂ ಬರುತ್ತದೆ. ನಿಮ್ಮ ಮಾತುಗಳು ಮತ್ತು ನಿರ್ಧಾರಗಳು ಇತರರ ಮೇಲೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಮರೆಯಬೇಡಿ. ತಾಳ್ಮೆ ಮತ್ತು ವಿವೇಕವನ್ನು ಕೈಬಿಡಬೇಡಿ. ಶನಿ ನಿಮಗೆ ಕಲಿಸುವ ಪಾಠ ಇದು. ಒಟ್ಟಿನಲ್ಲಿ 2026 ಒಂದು ರೂಪಾಂತರದ ವರ್ಷ. ಇದು ನಿಮಗೆ ಸುಲಭವಾಗಿ ಏನನ್ನೂ ನೀಡುವುದಿಲ್ಲ. ಆದರೆ ನೀವು ಕಲಿತ ಪಾಠಗಳು ಜೀವನಪೂರ್ತಿ ನಿಮ್ಮೊಂದಿಗೆ ಇರುತ್ತವೆ. ನೀವು ಈ ವರ್ಷವನ್ನು ತಾಳ್ಮೆಯಿಂದ ಮತ್ತು ಸತ್ಯದ ದಾರಿಯಲ್ಲಿ ನಡೆದು ದಾಟಿದರೆ, ವರ್ಷದ ಕೊನೆಯಲ್ಲಿ ನೀವು ನಿಮ್ಮನ್ನೇ ಹೊಸ ರೂಪದಲ್ಲಿ ಕಾಣುವಿರಿ. ನೀವು ಮೊದಲಿಗಿಂತ ಹೆಚ್ಚು ಬಲಿಷ್ಠರಾಗಿರುತ್ತೀರಿ, ಹೆಚ್ಚು ಸ್ಥಿರರಾಗಿರುತ್ತೀರಿ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೊಳಗೆ ಒಂದು ಶಾಂತ ಆತ್ಮವಿಶ್ವಾಸ ಮೂಡಿರುತ್ತದೆ. ಮಕರ ರಾಶಿಯವರೇ, ನಿಮ್ಮ ದಾರಿ ನಿಧಾನವಾದರೂ ಶಿಖರದತ್ತವೆ. ಈ ವರ್ಷ ಅದನ್ನು ನಿಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತು ಎಂದು ಭಾವಿಸುತ್ತೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.